ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೇಶ್. ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಆಟ ಬಣ ಬೆಂಕಿಗೆ ತಿರುಗಿದೆ. ನಿನ್ನೆಯಷ್ಟೇ ಡಿಕೆ ವಿರುದ್ಧವಾಗಿ ರಾಜಣ್ಣ ಗುಡುಗಿದ್ರೆ, ಇವತ್ತು ಡಿಕೆ ಸುರೇಶ್ ಸೇರಿದಂತೆ ಡಿಸಿಎಂ ಆಪ್ತರು ಸಹಕಾರ ಸಚಿವರ ವಿರುದ್ಧ ರಣಕಹಳೆಯನ್ನೇ ಮೊಳಗಿಸಿದ್ದಾರೆ. ಅವ್ರಿಗೆ ಹೇಳ್ಬೇಕು, ನಾವು ಮಾತೆತ್ತಿರ AICC ಹೇಳಿದ್ರು, ಹೈಕಮಾಂಡ್ ಹೇಳಿದ್ರು ಅಂತಲ್ಲ. ಅವರು AICCನ ಹೈಕಮಾಂಡ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ. ಶಿವಕುಮಾರ್ ಅವಾಗ ಹೇಳ್ತಾ ಇರ್ತಾರಲ್ಲ, ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ. ಏನಂತೆ ಕಾರ್ಯಾಧ್ಯಕ್ಷರನ್ನು ಡಬಲ್ ಕೊಂಬಿಟ್ಟಿದವ. ಪಕ್ಷ ತೀರ್ಮಾನ ತಗೊಳ್ತದೆ ಅವ್ರು ಕೊಂಬಿದ್ಯಾ ಇಲ್ವಾ ಅಂತ. ಈಸ್ ಆಲ್ಸೋ ಒನ್ ಅಮಾಂಗ್ ದಿ ವರ್ಕರ್ಸ್ ಆಫ್ ದಿ ಪಾರ್ಟಿ. ಅವ್ರು ಏನ್ ಹೇಳ್ತಾರೆ ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ಪರಿಸ್ಥಿತಿ ಕೈ ಮೀರುವ ಲಕ್ಷಣಗಳಿವೆ. ಅಂತರ್ಯುದ್ಧ ಯಾವಾಗ ಬೇಕಾದರೂ ಸ್ಫೋಟವಾಗುವ ಸಾಧ್ಯತೆ ಇದೆ. ಕೇವಲ ಪಟ್ಟದಾಟದಲ್ಲಿ ರಣರಣ ಅಂತಿದ್ದ ಕಾಂಗ್ರೆಸ್ ಮನೆಯಲ್ಲಿ ಇದೀಗ ಮಾತಿನ ಜ್ವಾಲಾಮುಖಿ ಎದ್ದಿದೆ. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೆಎನ್ ರಾಜಣ್ಣ ನಡುವೆ ನೇರ ಕಾಳಗ ಶುರುವಾಗಿದ್ದು, ಈ ಕದನದಲ್ಲಿ ಬಣ ಬಡಿದಾಟದ ನೆರಳು ಗೋಚರವಾಗುವಂತಿದೆ ನೋಡಿ. ಅಣ್ಣನ ಪರ ಬ್ಯಾಟಿಂಗ್ ಮಾಡುತ್ತಾ ಅಖಾಡಕ್ಕಿಳಿದ ಡಿಕೆ ಸುರೇಶ್ ಕೆಎನ್ ರಾಜಣ್ಣಗೆ ನಯವಾಗಿಯೇ ತಿವಿದಿದ್ದಾರೆ. ಬಂಡೆಗೆ ಪೆಟ್ಟು ಬಿದ್ದಾಗ್ಲೇ ಶಿಲೆ ಆಗೋದು, ಎಷ್ಟು ತಟ್ಟುತ್ತಾರೋ ತಟ್ಲಿ. AICC ಹೆಸರು ದುರ್ಬಳಕೆಯಿಂದ ಸಚಿವ ರಾಜಣ್ಣಗೆ ಡಿಕೆಸು ಶಿಲೆ ಪಾಠ. ಮೊನ್ನೆಯಷ್ಟೇ ಡಿಸಿಎಂ ಡಿಕೆ ಸಿದ್ದರಾಮಯ್ಯ ಹೆಸರು ದುರ್ಬಳಕೆ ಮಾಡೋ ಅವಶ್ಯಕತೆ ಬೇಡ ಅಂದಿದ್ರು. ಇದಕ್ಕೆ ನಿನ್ನೆ ಟಾಂಗ್ ಕೊಟ್ಟಿದ್ದ ರಾಜಣ್ಣ, ಡಿಕೆ AICC ಹೈಕಮಾಂಡ್ ಹೆಸರು ದುರ್ಬಳಕೆ ಮಾಡೋದನ್ನ ಬಿಡಬೇಕು ಅಂದಿದ್ರು. ರಾಜಣ್ಣ ಮಾತಿಗೆ ಡಿಕೆ ಸುರೇಶ್ ತಿವಿದಿದ್ದಾರೆ. ಬಂಡೆಗೆ ಪೆಟ್ಟು ಬಿದ್ದಾಗ್ಲೇ ಶಿಲೆ ಆಗೋದು, ಎಷ್ಟೆಷ್ಟು ತಟ್ತಾರೋ ತಟ್ಲಿ ಅಂತ ಕಾಲೆಳೆದಿದ್ದಾರೆ. ಅವ್ರಿಗೆ ಹೇಳ್ಬೇಕು, ನಾವು ಮಾತೆತ್ತಿರ AICC ಹೇಳಿದ್ರು, ಹೈಕಮಾಂಡ್ ಹೇಳಿದ್ರು ಅಂತಲ್ಲ. ಅವರು AICCನ ಹೈಕಮಾಂಡ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ. ಅದು ಅವ್ರಿಗೂ ಇರಬೇಕು. ಮಾತೆತ್ತಿರ AICC ಹೇಳೋರು ಅಂತಾರೆ. AICC ಏನು ಎಲ್ಲದಕ್ಕೂ ಹೇಳಕ್ ಬರ್ತಾರ? ಅವ್ರ ಗಮನಕ್ಕೆ ತಗೊಂಡು ಹೋದ್ರೆ ಅವ್ರೇನೋ ಒಂದು ಅಭಿಪ್ರಾಯ ಸೂಚನೆ ಕೊಡ್ತಾರೆ. ನಾವು ಆ ಸೂಚನೆ ಅಂತ ನಡೀತೀವಿ, ಆ ಪ್ರಶ್ನೆ ಬೇರೆ. ಶಿವಕುಮಾರ್ ಅವಾಗ ಹೇಳ್ತಾ ಇರ್ತಾರಲ್ಲ, ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ. ಸೊ ಅದನ್ನ ಅವಾಗ ಪೆಟ್ಟು ಬಿದ್ದಾಗೆಲ್ಲನೂ ಅದು ಒಂದು ಶಿಲೆ ಆಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಳ್ಳೇದನ್ನ ಬಯಸ್ತಾ ಇದ್ದಾರೆ, ಒಳ್ಳೇದಾಗುತ್ತೆ. ಎಷ್ಟೆಷ್ಟು ತಟ್ತಾ ಇರಲಿ. ಕೊಂಬು ಇದಾವ ರಾಜಣ್ಣ ಮಾತಿಗೂ ಡಿಕೆ ಸುರೇಶ್ ಕೆಂಡ. ಕೆಪಿಸಿಸಿ ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ವಿರುದ್ಧ ಗುಡುಗಿದ್ದ ರಾಜಣ್ಣ, ಅವ್ರಿಗೇನು 2 ಕೊಂಬಿದ್ಯಾ ಅಂತ ವ್ಯಂಗ್ಯವಾಡಿದ್ರು. ಈ ಮಾತಿಗೂ ಡಿಕೆ ಸುರೇಶ್ ಟಕ್ಕರ್ ಕೊಟ್ಟಿದ್ದಾರೆ. ಕೊಂಬು ಇದಾವ ಇಲ್ವಾ ಅನ್ನೋದನ್ನ ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಲೇವಡಿ ಮಾಡಿದ್ರು. GC ಚಂದ್ರಶೇಖರ್ ಮಾತಿಗೆ ಯಾಕಪ್ಪ ಅಷ್ಟೊಂದು ನೀವು ಮಹತ್ವ ಕೊಡ್ತೀವಿ? ಕಾರ್ಯಾಧ್ಯಕ್ಷರಲ್ಲ ಸರ್? ಹೌದಾ? ಕೆಪಿಸಿಸಿ ಕಾರ್ಯಾಧ್ಯಕ್ಷರಲ್ವಾ? ಆಗ್ಬೋದು, ಆಗ್ಲಿ. ಏನಂತೆ ಕಾರ್ಯಾಧ್ಯಕ್ಷರನ್ನು ಡಬಲ್ ಕೊಂಬಿಟ್ಟಿದವ. ಈಸ್ ಆಲ್ಸೋ ಒನ್ ಅಮಾಂಗ್ ದಿ ವರ್ಕರ್ಸ್ ಆಫ್ ದಿ ಪಾರ್ಟಿ. ಪಕ್ಷ ತೀರ್ಮಾನ ತಗೊಳ್ತದೆ ಅವ್ರು ಕೊಂಬಿದ್ಯಾ ಇಲ್ವಾ ಅಂತ. ಅವ್ರಿಗೆ ಪ್ರೀತಿ ಜಾಸ್ತಿ ಆದಾಗ ಹಿಂಗ್ ಮಾತಾಡ್ತಾರೆ. ಹೇಳಿದ್ನಲ್ರಿ ನಿಮ್ಗೆ ಆಗ್ಲೇ ಪ್ರೀತಿ ಜಾಸ್ತಿ ಅಂತ. ಒಳ್ಳೆ ಚೆನ್ನಾಗಾಯ್ತಲ್ಲ. ಪೆಟ್ಟು ಬಿದ್ದಾಗ ಒಳ್ಳೇದಾಗುತ್ತೆ, ಸಿದ್ದರಾಮಯ್ಯ ನಮ್ಮ ನಾಯಕ. ಡಿಕೆ ಸುರೇಶ್ ಆಕ್ರೋಶ ಇಷ್ಟಕ್ಕೆ ತಣ್ಣಗಾಗ್ಲಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಗರಂ ಆದ ಮಾಜಿ ಸಂಸದ, ಯಾವುದಕ್ಕೆ ಆಗ್ಲಿ ಪೆಟ್ಟು ಬಿದ್ದಾಗ್ಲೇ ಒಳ್ಳೇದಾಗುತ್ತೆ. ಸಿಎಂ ಸಿದ್ದರಾಮಯ್ಯ ನಮ್ಮ ನಾಯಕ, ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನೋ ಮೂಲಕ ಸಿದ್ದು ಆಪ್ತ ಸಚಿವರ ತಂತ್ರಕ್ಕೂ ಕೂಡ ಚೆಕ್ಮೇಟ್ ಇಟ್ಟಿದ್ದಾರೆ. ಈಗ ಒಬ್ರಿಗೆ ಒಳ್ಳೇದಾಗಬೇಕು ಅಂತ ಅಂದಾಗ 16 ಜನ ಪೆಟ್ಟುಗಳು ಬೀಳ್ತಾ ಇರಬೇಕು, ಆಗ ಒಳ್ಳೇದಾಗುತ್ತೆ. ಅದನ್ನ ಒಳ್ಳೇದನ್ನ ಬಯಸ್ತಾ ಇದ್ದಾರೆ. ಅದನ್ನ ನಾವು ತಪ್ಪಾಗಿ ತಿಳ್ಕೋಬಾರ್ದು. ಅವ್ರು ಏನ್ ಹೇಳ್ತಾರೆ ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ಈಗ ನಮ್ಮ ನಾಯಕರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಖಾಲಿ ಇಲ್ದಿರೋ ಸೀಟಿನ ಬಗ್ಗೆ ಚರ್ಚೆ ಯಾಕೆ ಮಾಡ್ತೀರಿ? ಚರ್ಚೆ ಹುಟ್ಟಾಕ್ದವ್ರು ಯಾರು ನನಗೆ ಗೊತ್ತಿಲ್ಲ. ಖಾಲಿನೇ ಇಲ್ವಲ್ಲ. ರಾಜಣ್ಣ ವಿರುದ್ಧ ಕೇವಲ ಡಿಕೆ ಸುರೇಶ್ ಮಾತ್ರವಲ್ಲ, ಡಿಕೆ ಬಣದ 2 ಶಾಸಕರು ಕೂಡ ತಮ್ಮದೇ ದಾಟಿಯಲ್ಲಿ ಪಂಚ್ ಕೊಟ್ಟಿದ್ದಾರೆ. ಮಾಗಡಿ ಬಾಲಕೃಷ್ಣ ಮಾತಾಡಿ, ರಾಜಣ್ಣ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಅಂದ್ರೆ ದುರ್ಬಳಕೆ ಬಗ್ಗೆ AICC ಅವರೇ ಹೇಳಬೇಕು ಅಂತ ಕೊಡಿಗಲ್ ಶಾಸಕ ರಂಗನಾಥ್ ಕುಡುಕಿದ್ರು. ಗುಬ್ಬಿ ಶಾಸಕ ಶ್ರೀನಿವಾಸ್ ಅಂತೂ ಚಟ ಇದ್ದವರು ಮಾತನಾಡ್ತಾರೆ ಅನ್ನೋ ಮೂಲಕ ಬೇಸರ ಹೊರ ಹಾಕಿದ್ರು. ಕೆಎನ್ ರಾಜಣ್ಣವರು ಪಕ್ಷದಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಅವರ ಹೇಳಿಕೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಅವರ ಹೇಳಿಕೆಗೆ ಅಷ್ಟೊಂದು ಮಹತ್ವ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಒಬ್ಬ ಕಾರ್ಯಕರ್ತನಾಗಿ ಕಾಂಗ್ರೆಸ್ಸಿನಲ್ಲಿ ಭಾಳಷ್ಟು ಜನ ತ್ಯಾಗ ಮಾಡಿ ರಾತ್ರಿ ಆಗಲು ಊಟ ನಿದ್ದೆ ಇಲ್ಲದಲೆ ಪಕ್ಷವನ್ನು
ಸರ್ಕಾರವನ್ನು ತರಲಿಕ್ಕೆ ಹೋರಾಟ ಮಾಡಿರೋಂಥ ಕಾರ್ಯಕರ್ತರಿಗೆ ನೋವಾಗಂತ ಮಾತುಗಳು ಆಡಬಾರ್ದು. AICC ಅವರು ಏನು ಹೇಳ್ತಾರೆ ಅದನ್ನ ಅಧ್ಯಕ್ಷರು ಹೇಳೋಂಥದ್ದು ಸಹಜ, ಅದು ದುರ್ಬಳಕೆ ಮಾಡ್ಕೊಂಡು AICC ಅವರು ಹೇಳಬೇಕು. ಅದು ಚಟ ಇರೋರು ಸುಮ್ಮನೆ ಮಾತಾಡ್ತಿರ್ತಾರೆ ಅಷ್ಟೇ. ಅದ್ರ ಬಗ್ಗೆ ನೋಡಿ ನಮ್ಗೆ ಯೋಗ್ಯತೆ ಐತಾ? ನಾನೇ ಯಾರು ಒಬ್ಬ CM ಚೇಂಜ್ ಮಾಡೋಕ್ಕಾಗಲಿ, ಒಬ್ಬ ಅಧ್ಯಕ್ಷನ ಚೇಂಜ್ ಮಾಡೋಕ್ಕಾಗಲಿ, ಮತ್ತೊಂದು ಮಾಡೋಕ್ಕಾಗಲಿ ನಮ್ಗೇನಕ್ಕೆ ನಮ್ಮ ಕೈಲಿ ಐತಾ? ಅದು ನಂದೇನು ನಡೀತೈತೋ ಅದನ್ನು ಮಾತಾಡಬೇಕು, ನಂದೇನಾಗುತ್ತೋ ಅದನ್ನು ಹೇಳ್ಕೊಂಡು ಹೋಗ್ಬೇಕು ಅಷ್ಟೇ. ಬಿಟ್ಟರೆ ನನ್ನ ಕೈ ನಮ್ಮನ್ನು ಯಾಕೆ ಕೇಳ್ತೀರಿ? ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡೋಕ್ಕೆ? ಅದೇನೇ ಹೇಳಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಅದ್ಯಾಕೋ ಏನೋ ಘಟಾನುಘಟಿಗಳ ನಡುವೆಯೇ ಮಾತಿನ ಕಾಳಗ ಕೈ ಮೀರಿದೆ. ಇದು ಮುಂದೆ ಯಾವ ಸ್ವರೂಪಕ್ಕೆ ತಿರುಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಟಿವಿ9.